ಹಲೋ ಸ್ಟೂಡೆಂಟ್ಸ್, ಬ್ಯಾಂಕಿಂಗ್ ವಿತ್ ಅಶ್ವಿನಿ ಚಾನಲ್ಗೆ ಸ್ವಾಗತ. ನಾನು ಇವತ್ತು ನಿಮಗೆ SBI ಕ್ಲರ್ಕ್ 2024 ಪ್ರಿಲಿಮ್ ಎಕ್ಸಾಮ್ ಅನಾಲಿಸಿಸ್ ಮಾಡ್ಸಕಿದ್ದೀನಿ ರೀ. 5th ಜನವರಿ 2024 ಮತ್ತು 5th ಜನವರಿ 2024 ಬಂದಂಥ SBI ಕ್ಲರ್ಕ್ ಎಕ್ಸಾಮ್ಸಿಗೆ ಬಂದಂಥ ಟಾಪಿಕ್ಸು, ಮಾರ್ಕ್ಸ್ ವೇಟೇಜು, ಅದನ್ನು ಸ್ಟ್ರಾಟಜಿಕಲಿ ಸಾಲ್ವ್ ಮಾಡುವಂಥ ಮೆಥಡು, ಅದನ್ನೆಲ್ಲ ನಿಮ್ಗೆ ಹೇಳ್ಕೊಡಕ್ಕೆ ಬಂದೀನಿ ರೀ. ನೀವು ಈ ವಿಡಿಯೋನ ಲಾಸ್ಟ್ ತನಕ ಫಾಲೋ ಮಾಡಿದ್ರೆ ನಿಮಗೆ ಎಕ್ಸಾಮ್ ಈಗ ಇದು ವಿಡಿಯೋ 2 ಟೈಪ್ ಆಫ್ ಸ್ಟೂಡೆಂಟ್ಸ್ ಐತಿ. ಫಸ್ಟ್ ಟೈಪ್ ಯಾರು ಇದನ್ನು ಎಕ್ಸಾಮ್ ಬರೆದು ಬಂದಾರು, ಯಾರಿಗೆ ಅದ್ರೊಳಗೆ ಮಾರ್ಕ್ಸ್ ಸ್ವಲ್ಪ ಅಟೆಂಪ್ಟ್ಸು ಸ್ವಲ್ಪ ಕಡಿಮೆ ಅನಿಸೈತಿ ಅಥವಾ ಚಲೋ ಎಕ್ಸಾಮ್ನಾಗ ಪರ್ಫಾರ್ಮ್ ಮಾಡೋಕ್ಕಾಗಿಲ್ಲ, ಅವರಿಗೆ ನಾನು ಲಾಸ್ಟಿಗೆ ನೀವು ಯಾವ ಥರ ಸ್ಟ್ರಾಟಜಿಲೇ ಎಕ್ಸಾಮ್ ಒಳಗೆ ಮಾರ್ಕ್ಸು ಮತ್ತು ಅಟೆಂಪ್ಟ್ಸ್ ಇನ್ಕ್ರೀಸ್ ಮಾಡ್ಕೋಬೋದು ಅನ್ನೋದನ್ನು ಹೇಳ್ತೀನಿ. ಮತ್ತು ಹೊಸಬರಿಗೆ ಬಿಗಿನರ್, ಇದು ಮೇನ್ಲಿ ಇರುವಂಥ ಈ ಚಾನಲ್ ಮೇನ್ಲಿ ಇರೋದನ್ನ ಬಿಗಿನರ್ಸಿಗೆ ನಾನು ಈ ಎಲ್ಲ ಟೈಪ್ ಆಫ್ ಕ್ವೆಶನ್ಸ್, ಅದು ಯಾವ ಥರ ಆ ಕ್ವೆಶನ್ ಸ್ಟೈಲ್ ಇರ್ತೈತಿ, ಅದನ್ನು ನೀವು ಯಾವ ಥರ ಟ್ಯಾಕಲ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ನಾನು ನಿಮಗೆ ಶಾರ್ಟಾಗಿ ನಾನು ನಿಮ್ಗೀಗ ಹೇಳ್ತೀನಿ ರೀ. ಓಕೆ, ತಡ ಮಾಡಲಾರ್ದ ಶುರು ಮಾಡ್ಕೊಳ್ಳೋಣ್ರಿ. ನಿಮ್ಮದು ಇದು SBI ಕ್ಲರ್ಕ್ ಬ್ಯಾಂಕ್ ಎಕ್ಸಾಮು 100 ಮಾರ್ಕ್ಸಿಗೆ ಇರ್ತೈತೆ ರೀ. ಫಸ್ಟ್ ಸೆಕ್ಷನ್ ಬಂದುಬಿಟ್ಟು ಯೂಶ್ವಲಿ ಫಸ್ಟ್ ನಿಮಗೆ ಸೆಕ್ಷನ್ ಓಪನ್ ಆಗ್ತೈತಿ. 99% ಇಂಗ್ಲೀಷ್ ಸೆಕ್ಷನ್ನು ಓಪನ್ ಆಗ್ತೈತಿ. ನಿಮಗೆ 30 ಮಾರ್ಕ್ಸಿಗೆ ಇಂಗ್ಲೀಷ್ ಸೆಕ್ಷನ್ ಇರ್ತೈತಿ ರೀ. 20 ಮಿನಿಟ್ಸ್ನಾಗ ನೀವು 30 ಮಾರ್ಕ್ಸ್ ಎಕ್ಸಾಮ್ ಬರೀಬೇಕು. ಈಗ ನಿಮ್ಗೆ ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂತ ಒಂದು ಟಾಪಿಕ್ ಬರ್ತೈತೆ ರೀ. ಇದು 9 to 10 ಮಾರ್ಕ್ಸಿಗೆ ಬಂದಿರ್ತೈತಿ. ರೀಡಿಂಗ್ ಕಾಂಪ್ರಿಹೆನ್ಷನ್ ಅಂದರೆ ಏನು? ಸೊ ಇದನ್ನು ನೀವು ಹೆಂಗೆ ಮಾಡಬೇಕು ಅಂದ್ರೆ, ಮೊದಲ ನೀವು ಅದು ಪ್ಯಾರಾಗ್ರಾಫರ್ನ ಓದ್ಬಿಟ್ಟು ನೀವು ಅದಕ್ಕೆ ಸಂಬಂಧಿಸಿದಂಥ ಕ್ವೆಶನ್ಸನ್ನು ನೀವು ಅಟೆಂಪ್ಟ್ ಮಾಡಬೇಕು. ಈ ಥರ ಇದನ್ನು ನೀವು ಸಾಲ್ವ್ ಮಾಡಬೇಕು. ನಾನು ಲಾಸ್ಟಿಗೆ ನಿಮಗೆ ಹೇಳಾಕಿದ್ದೀನಿ ರೀ, ಈ ಥರ ಇಂಗ್ಲೀಷ್ ಸೆಕ್ಷನನ್ನು ಭಾಳ ಚಲೋತಂಗೆ ಸಾಲ್ವ್ ಮಾಡೋಕೆ 90% ಸ್ಟೂಡೆಂಟ್ಸಿಗೆ ಇಂಗ್ಲೀಷ್ನಾಗ ಪ್ರಾಬ್ಲಮ್ ಇರ್ತೈತೆ ರೀ. ಅದು ಯಾಕೆ ಇರ್ತೈತಿ ಮತ್ತು ಅದಕ್ಕೆ ಸೊಲ್ಯೂಷನ್ ಏನು, ಎರಡೂ ನಾನು ನಿಮಗೆ ಲಾಸ್ಟಿಗೆ ಹೇಳ್ತೀನಿ ರೀ. ಸೊ ವಿಡಿಯೋನ ಎಂಡ್ ತನಕ ನೋಡ್ರಿ. ನೆಕ್ಸ್ಟ್ ಕ್ಲೋಸ್ ಟೆಸ್ಟ್ ಹೆಂಗಂದ್ರೆ, ಒಂದು ಪ್ಯಾರಾ ಕೊಟ್ಟಿರ್ತಾರೆ ರೀ. ಪ್ಯಾರಾ ಒಳಗೆ ಸೆಂಟೆನ್ಸ್ನಾಗ ನಡ್ಬರ್ಕ್ ಈ ಥರ ಪ್ಯಾರಾಸ್ ಕೊಟ್ಟಿರ್ತಾರೆ. ಸೆಂಟೆನ್ಸ್ನಾಗ ನಡ್ಬರ್ಕ್ ನಿಮಗೆ ಸ್ಪೇಸ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಫಿಲ್ಲಿಂಗ್ ದ ಬ್ಲ್ಯಾಂಕ್ ಥರ ನೀವು ಅದು ಯಾವುದು ವರ್ಡ್ ಸುಟೇಬಲ್ ಇರ್ತೈತಿ ಆ ಥರದ ವರ್ಡ್ಸನ್ನು ನೀವು ಬರಿಬೇಕ್ರಿ. ಇದನ್ನ ಒಂದು ಶಾರ್ಟ್ ಒಳಗೆ ಈಸಿಲಿ ನಿಮಗೆ ಅರ್ಥ ಆಗೋಂಗೆ ಹೇಳಬೇಕು ಅಂತಂದ್ರೆ, ಒಂದು ಬಿಟ್ಟ ಸ್ಥಳ ಇದ್ದಂಥ ಒಂದು ಪ್ಯಾರಾ ಕೊಟ್ಟಿರ್ತಾರೆ ರೀ. ಬಿಟ್ಟ ಸ್ಥಳ ಇರುವಂಥ ಸೆಂಟೆನ್ಸ್ ಬೇರೆ, ಬಿಟ್ಟ ಸ್ಥಳ ಇರುವಂಥ ಪ್ಯಾರಾ ಬೇರೆ. ನೆಕ್ಸ್ಟ್ ಇದು ಪ್ಯಾರಾ ಜಂಬಲ್ಸ್. ಈ ಪ್ಯಾರಾ ಜಂಬಲ್ಸ್ನಾಗ ಹೆಂಗೆ ನಿಮ್ಗೆ PQRRST ಈ ಥರ ನಿಮಗೆ ಒಂದು 5 to 6 ಸೆಂಟೆನ್ಸಸ್ ಕೊಟ್ಟಿರ್ತಾರೆ ರೀ ಅವರು. ಆ ಸೆಂಟೆನ್ಸು ಒಂದಾದ್ಮೇಲೆ ಒಂದು ಈ ಥರ ಇರೋದಿಲ್ಲ ರೀ, ಹಿಂದೆ ಮುಂದೆ ಮಾಡಿಕೊಟ್ಟಿರ್ತಾರೆ ರೀ ಅವರು. ಸೊ ಅದು ಹಿಂದೆ ಮುಂದೆ ಮಾಡಿಕೊಟ್ಟಿದ್ದನ್ನು ನಿಮಗೆ ಸೀರಿಯಲಿ ಬರೀದಿರ್ತೈತಿ ರೀ. ಫಸ್ಟ್ ಕ್ವೆಶನ್ ಯಾವ ಸೆಂಟೆನ್ಸ್ ನಿಮಗೆ ಫಸ್ಟ್ ಬರ್ತೈತಿ, ಯಾವ ಸೆಂಟೆನ್ಸ್ ನಿಮಗೆ ಲಾಸ್ಟಿಗೆ ಬರ್ತೈತಿ, ಥರ್ಡ್ ಸೆಂಟೆನ್ಸ್ ಯಾವುದು, ಈ ಥರದ ಕ್ವೆಶನ್ಸ್ ಕೊಟ್ಟಿರ್ತಾರೆ ರೀ. ಇದನ್ನು ನೀವು ಆ ಥರ ಸಾಲ್ವ್ ಮಾಡ್ಕೋಬೇಕ್ರಿ. ಮತ್ತು ಇದು ಎರರ್ ಡಿಟೆಕ್ಷನ್ ಅಂತಂದ್ರೆ, ಒಂದೇನೋ ಸೆಂಟೆನ್ಸ್ ಇರ್ತೈತಿ, ಸೆಂಟೆನ್ಸ್ ಒಳಗೆ ಅವ್ರು ಮಿಸ್ಟೇಕ್ ಮಾಡಿರ್ತಾರೆ ರೀ. ಒಂದೇನೋ ಒಂದು ಸೆಂಟೆನ್ಸ್ ಒಳಗೆ ಅವ್ರು ಏನೋ ಒಂದು ಮಿಸ್ಟೇಕ್ ಮಾಡಿರ್ತಾರೆ. ಈ ಥರ ಸೆಕ್ಷನ್ಸ್ ಇರ್ತಾವೆ ಆ ಸೆಂಟೆನ್ಸ್ದು. ಈ ಸೆಂಟೆನ್ಸ್ ಈ ಸೆಕ್ಷನ್ ABCD ಈ ಥರ ಸೆಕ್ಷನ್ ಇರ್ತಾವೆ ಆ ಸೆಂಟೆನ್ಸದ್ದು. ಯಾವ ಸೆಕ್ಷನ್ ಒಳಗೆ ನಿಮ್ಮದು ಮಿಸ್ಟೇಕ್ ಐತಿ ಅನ್ನೋದನ್ನ ನೀವು ಬರಿಬೇಕ್ರಿ. ಇದು ಎರರ್ ಡಿಟೆಕ್ಷನ್. ಮತ್ತು ನೆಕ್ಸ್ಟ್ ಇವಕ್ಕೆಲ್ಲದಕ್ಕೂ ಮಾರ್ಕ್ಸ್ ವೇಟೇಜ್ನು ಹೇಳ್ತೀನಿ ನೋಡ್ರಿ. ರೀಡಿಂಗ್ ಕಾಂಪ್ರಿಹೆನ್ಷನ್ ನಿಮಗೆ 9 to 10 ಮಾರ್ಕ್ಸಿಗೆ ಬರ್ತೈತೆ ರೀ. ಕ್ಲೋಸ್ ಟೆಸ್ಟ್ 5 ಮಾರ್ಕ್ಸಿಗೆ ಬರ್ತೈತೆ ರೀ. ಪ್ಯಾರಾ ಜಂಬಲ್ನು ನಿಮಗೆ 5 ಮಾರ್ಕ್ಸಿಗೆ ಬರ್ತೈತೆ ರೀ. ಎರರ್ ಡಿಟೆಕ್ಷನ್ 5 to 6 ಮಾರ್ಕ್ಸಿಗೆ ಬರ್ತೈತೆ ರೀ. ಸೆಂಟೆನ್ಸ್ ರೀಅರೇಂಜ್ಮೆಂಟ್, ಇಲ್ಲೇನು ಸೆಂಟೆನ್ಸ್, ಇಲ್ಲಿ ನಿಮ್ಗೆ ಹೆಂಗೆ ಸೆಂಟೆನ್ಸ್ ಒಂದು ಪೂರ್ತಿ ಸೆಂಟೆನ್ಸಸ್ ಕೊಟ್ಟಿರ್ತಾರೆ ರೀ ಅವ್ರು. ಓಕೆ, ಆ ಪೂರ್ತಿ ಸೆಂಟೆನ್ಸನ್ನು ನೀವು ರೀಅರೇಂಜ್ಮೆಂಟ್ ಮಾಡಬೇಕು. ಇಲ್ಲಿ ಒಂದೇ ಸೆಂಟೆನ್ಸ್ ಕೊಟ್ಟಿರ್ತಾರೆ ರೀ. ಹೆಂಗೆ ಸೆಂಟೆನ್ಸ್ ಕೊಟ್ಟಿರ್ತಾರೆ ಅಂದ್ರೆ, ಗುಡ್ ಸೀತಾ, ನಾನು ನಿಮಗೆ ಈಸಿ ಹೇಳಾಕತ್ತೀನಿ ರೀ. ಒಂದು ಗರ್ಲ್ ಈಸ್ ಸೊ ಇದನ್ನು ನೀವು ಹೆಂಗೆ ಬರಿತೀರಿ? ನೀವು ಸೀತಾ ಈಸ್ ಗುಡ್ ಗರ್ಲ್, ಸೀತಾ ಈಸ್ ಗುಡ್ ಗರ್ಲ್. ಇದು ಒಂದೇ ಸೆಂಟೆನ್ಸ್ ಆಯ್ತಲ್ರಿ. ಸೆಂಟೆನ್ಸ್ ಒಳಗೆ ರೀಅರೇಂಜ್ಮೆಂಟ್ ಇರ್ತೈತೆ ರೀ. ಇಲ್ಲಿ ಸೆಂಟೆನ್ಸಸ್ ಇರ್ತಾವ್ರಿ, ಬೇರೆ ಬೇರೆ ಸೆಂಟೆನ್ಸಸ್.
ಒಂದು ರಾಮ ಗೋಸ್ ಟು ಸ್ಕೂಲ್ ಅಥವಾ ಈ ಥರ ರಾಮ ವೇಕಪ್ಸ್ ಇನ್ ದ ಮಾರ್ನಿಂಗ್, ರಾಮ ಕಮ್ಸ್ ಫ್ರಮ್ ಸ್ಕೂಲ್, ಈ ಥರ ನೀವು ಅದನ್ನ ಹೆಂಗೆ ಮಾಡ್ತೀರಿ, ಫಸ್ಟ್ ಸ್ಟಾರ್ಟಿಂಗ್ ರಾಮ ವೇಕಪ್ಸ್ ಇನ್ ದ ಮಾರ್ನಿಂಗ್ ಅಲ್ಲಿಂದ ನೀವು ಸ್ಟಾರ್ಟ್ ಮಾಡ್ತೀರಿ. ಸೊ ಈ ಥರ ಇದು ಕ್ವೆಶನ್ಸ್, ಈ ಥರ ಇದು ಇಂಗ್ಲೀಷ್ದು ಈ ಥರ ಫಾರ್ಮೆಟ್ ಇರ್ತೈತಿ. ನೆಕ್ಸ್ಟ್ ಇದಾದ್ಮೇಲೆ ಮಿಸ್ ಸ್ಪೆಲ್ಟ್ ಒಳಗೆ ಹೆಂಗ ಏನ ಸ್ಪೆಲ್ಲಿಂಗ್ಸ್ ಏನಾರ ಮಿಸ್ಟೇಕ್ ಮಾಡಿರ್ತಾರ ಬೇಕು ಅಂತ ಅದನ್ನ ನಾವು ಕರೆಕ್ಷನ್ ಮಾಡೋದಕ್ಕೆ 4 to 5 ಮಾರ್ಕ್ಸ್ ಅದಿರ್ತೈತ್ರಿ. ಮ್ಯಾಚ್ ದ ಕಾಲಮ್, ಈ ಕಡೆ ಒಂದು ಕಾಲಮ್ ಮಾಡಿರ್ತಾರೆ, ಈ ಕಡೆ ಒಂದ್ 2-3 ಸೆಂಟೆನ್ಸಸ್ ಇರ್ತಾವ, ಈ ಕಡೆ ಒಂದು ಕಾಲಮ್ ಮಾಡಿರ್ತಾರೆ, ಈ ಕಡೆನೂ ಒಂದ್ 2-3 ಸೆಂಟೆನ್ಸಸ್ ಇರ್ತಾವ. ಅದನ್ನ ನೀವು ಮ್ಯಾಚ್ ಮಾಡಿ ಹೇಳ್ಬೇಕು. ಸಪೋಸ್ ಇಲ್ಲಿ ABC ಐತಿ, EFG ಐತಿ. ಸೊ ಇದನ್ನ ಯಾವ್ದು AF ಕರೆಕ್ಟ್ ಪೇರ್ ಆಗ್ತೈತೋ ಅಥವಾ AG ಕರೆಕ್ಟ್ ಪೇರ್ ಆಗ್ತೈತೋ ಈ ತರ ಪೇರ್ ಮಾಡಿ ಮ್ಯಾಚ್ ಮಾಡಿ ತೋರಿಸ್ಬೇಕ್ರಿ. ಇದು ಮ್ಯಾಚ್ ದ ಕಾಲಮ್ಸ್ ಒಳಗ. ಫಿಲ್ಲರ್ಸ್ ಒಳಗನು ಇದೇ ತರ ರೀ. ಬಿಟ್ಟ ಸ್ಥಳ ನಾವು ನೀವು ಆಡು ಭಾಷೆ ಒಳಗೆ ಮಾತಾಡ್ತೀವಲ್ರಿ, ಎಕ್ಸಾಮ್ನಾಗ ಬರ್ದಿರ್ತೀವಿ ಬಿಟ್ಟ ಸ್ಥಳ ತುಂಬಿರಿ ಆ ಥರ ಫಿಲ್ಲರ್ಸ್ ಇರ್ತದ್ರಿ ಇದು. ಓಕೆ, ಆಮೇಲೆ ಇದು ಫ್ರೇಸ್ ರಿಪ್ಲೇಸ್ಮೆಂಟ್, ಇದು ಆ ಥರನೇ ಇರ್ತೈತ್ರಿ. ಬಟ್ ಇಲ್ಲಿ ಫ್ರೇಸಲ್ ವರ್ಬ್ ಅಥವಾ ಈ ಥರ ಬೇರೆ ಟೈಪ್ ಆಫ್ ಫ್ರೇಸ್ ರಿಪ್ಲೇಸ್ಮೆಂಟ್ ಇರ್ತೈತ್ರಿ ಇದ್ರೊಳಗೆ. ಓಕೆ, ಈಗ ನಿಮಗೂ ಕಾಣ್ಸಕತ್ತಿರ್ಬೇಕ್ರಿ ಇಲ್ಲೇ ಹೌ ಟು ಇನ್ಕ್ರೀಸ್ ಅಟೆಂಪ್ಟ್ಸ್. ಇಂಗ್ಲೀಷ್ನ್ಯಾಗ ಅಟೆಂಪ್ಟ್ಸ್ ಯಾವ ಥರ ನಾವು ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದಕ್ಕೆ ಒಂದು ಸೆಂಟೆನ್ಸ್ ಹೇಳ್ತೀನಿ ನೋಡ್ರಿ. ಆ ಸೆಂಟೆನ್ಸ್ ಒಳಗನ ನಿಮಗೆ ಭಾಳಷ್ಟು ಏನಂತಾರೆ ನಿಮಗೆ ಹೌ ಟು ಇನ್ಕ್ರೀಸ್ ಅಟೆಂಪ್ಟ್ಸ್. ಈಗ ನಾನು ನಿಮಗೊಂದು ಸೆಂಟೆನ್ಸ್ ಹೇಳ್ತೀನಿ ರೀ. ಆ ಸೆಂಟೆನ್ಸ್ ಒಳಗೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ತೈತಿ. ಸೆಂಟೆನ್ಸ್ ಏನು ಅಂತಂದ್ರೆ ನೀವು ಇಂಗ್ಲೀಷನ್ನ ನಾಟ್ ಆಸ್ ಅ ಸಬ್ಜೆಕ್ಟ್, ಜಸ್ಟ್ ಆಸ್ ಅ ಲ್ಯಾಂಗ್ವೇಜ್ ಅಂತ ನೀವು ಪ್ರಿಪ್ರೇಷನ್ ಮಾಡ್ಬೇಕ್ರಿ. ಇಂಗ್ಲೀಷ್ not as a subject, just as a language. ನೀವು ಇಂಗ್ಲೀಷನ್ನ ಒಂದು ಸಬ್ಜೆಕ್ಟು ಅಂತ ತಿಳ್ಕೊಂಡು ಅದ್ರದ್ದು ಗ್ರಾಮರ್ ರೂಲ್ ಮಗಪ್ ಮಾಡೋದು ಅಥವಾ ಅದರದ್ದು ಹಿಂದಂಥ ಪ್ರಿಪೋಸಿಷನ್ ಲರ್ನ್ ಮಾಡೋದು, ಈ ಥರ ನೀವು ಲರ್ನ್ ಮಾಡಿಕೊಂಡು ಅದನ್ನು ನೀವು ಎಷ್ಟು ಮಾರ್ಕ್ಸ್ ತೊಗೊತಿರೋ ಅದಕ್ಕಿಂತ ಈಸಿ ಮತ್ತು ಚಲೋ ಮತ್ತು ಎಫಿಷಿಯಂಟ್ ಮಾರ್ಕ್ಸ್ ನೀವು ಇಂಗ್ಲೀಷನ್ನು ಆ್ಯಸ್ ಅ ಲ್ಯಾಂಗ್ವೇಜ್ ಅಂತ ತಿಳ್ಕೊಂಡು ಅದನ್ನು ರೀಡಿಂಗ್ ಮಾಡಿದರೆ ನಿಮಗೆ ಮಾರ್ಕ್ಸ್ ಬರ್ತದೆ. ರೀಡಿಂಗ್ ಒಂದೇ ರಾಮಬಾಣ ಇಂಗ್ಲೀಷ್ ಅಟೆಂಪ್ಟ್ಸನ್ನು ಇನ್ಕ್ರೀಸ್ ಮಾಡಕ್ಕೆ. ಸೊ ರೀಡಿಂಗ್ ಮಾಡ್ಬೇಕಂದ್ರೆ ಏನು ರೀಡಿಂಗ್ ಮಾಡ್ಬೇಕ್ರಿ ನಾವು ರೀ ಗ್ರ್ಯಾಜುಯೇಷನ್ನಾಗ ನಡೆದಿರ್ತೈತಿ, ನಮ್ದು ಆಲ್ಮೋಸ್ಟ್ ಸಿಲೆಬಸ್ನು ಗ್ರ್ಯಾಜುಯೇಷನ್ನಾಗನೇ ಇರ್ತೈತಿ. ಅಥವಾ ನಾವು ಗ್ರ್ಯಾಜುಯೇಷನ್ ಮುಗಿಸಿ ಮನ್ಯಾಗ ಕುಂತೀವ್ರಿ, ಈಗ ನಾವು ಯಾವ ಬುಕ್ಸನ್ನ ರೀಡ್ ಮಾಡ್ಬೇಕ್ರಿ ಅಂದಾಗ ಯೂಶ್ವಲಿ ಎಲ್ಲರೂ ಹೇಳ್ತಾರೆ ನಿಮ್ಗೆ ನ್ಯೂಸ್ ಪೇಪರ್ ರೀಡ್ ಮಾಡಿರಿ. ನ್ಯೂಸ್ ಪೇಪರ್ ರೀಡ್ ಮಾಡೋಕ್ಕಿಂತ ಮುಂಚೆ ನೀವು ಒಂದು ಸಿಂಪಲ್ ಏನಂತಂದ್ರೆ ಒಂದು ಸ್ಟೋರಿ ಬುಕ್ಕನ್ನು ರೀಡ್ ಮಾಡ್ಬೇಕ್ರಿ. ಸಿಂಪಲ್ ಸ್ಟೋರಿ ಬುಕ್ಸನ್ನು ರೀಡ್ ಮಾಡೋದ್ರಿಂದ ಸ್ಟಾರ್ಟ್ ಮಾಡ್ಬೇಕ್ರಿ. ಸ್ಟೋರಿ ಬುಕ್ಸ್ ಫಸ್ಟ್ ನೀವು ಸ್ಟೋರಿ ಬುಕ್ಸನ್ನ ರೀಡ್ ಮಾಡ್ಬೇಕಾದ್ರೆ ನಿಮ್ಮ ಮನೆಯೊಳಗೆ ಯಾರೇ ಸಣ್ಣವ್ರು ಇದ್ರು ಅಂದ್ರೆ ಅವ್ರ ಹತ್ರ ಏನಾರೇ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಸ್ ಇದ್ವು ಅಂದ್ರೆ ಅವ್ರು ಟೆಕ್ಸ್ಟ್ ಬುಕ್ಸ್ ತೊಗೊಂಡು ನೀವು ಓದ್ರಿ. ಇಲ್ಲ ಅದು ನಿಮಗೆ ಕನ್ವೀನಿಯಂಟ್ ಅನ್ನಿಸ್ಲಿಲ್ಲ ಅಂತಂದ್ರೆ ನಿಮಗೆ ಈಸಿ ಆ್ಯಂಡ್ ಬೆಟರ್ ವೇ ಹೇಳೋದಂತಂದ್ರೆ ಮೀಶೋ ಆ್ಯಪ್ ಒಳಗೆ ಏನ್ರಿ ಟೀಚರ್ ನೀವು ಬ್ಯಾಂಕಿಂಗ್ ಕ್ಲಾಸ್ನಾಗ ಮೀಶೋ ಆ್ಯಪ್ ಬಗ್ಗೆ ಹೇಳಕತ್ತೀರಲ್ರಿ ಅನ್ಕೋಬೇಡ್ರಿ. ಅದ್ರೊಳಗೆ ಭಾಳ ಯೂಸ್ಫುಲ್ ಥಿಂಗ್ ಐತ್ರಿ, ಅದಕ್ಕೆ ನಾನು ನಿಮಗೆ ಹೇಳಕತ್ತೀನಿ. ಮೀಶೋ ಆ್ಯಪ್ ಒಳಗೆ ನೀವು ಸ್ಟೋರಿ ಬುಕ್ಸ್ ಬೈ ಸುಧಾ ಮೂರ್ತಿ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಾಕಷ್ಟು ಸ್ಟೋರಿ ಬುಕ್ಸ್ ಅವ್ರದ್ದು ಗೊತ್ತಾಗ್ತದ್ರಿ, ಬರ್ತಾವ್ರಿ. ದ ಮದರ್ ಐ ನೆವರ್ ನ್ಯೂ, ಮತ್ತು ಹೌ ಐ ಟಾಟ್ ಮೈ ಗ್ರ್ಯಾಂಡ್ ಮದರ್ ಟು ರೀಡ್ ಆ್ಯಂಡ್ ಅದರ್ ಸ್ಟೋರೀಸ್, ಈ ಥರ ಸಾಕಷ್ಟು ಬುಕ್ಸ್ ಅದಾವ್ರಿ ಸುಧಾ ಮೂರ್ತಿ ಅಮ್ಮ ಅವ್ರದ್ದು. ಸೊ ಆ ಬುಕ್ಸನ್ನು ನೀವು ರೀಡ್ ಮಾಡ್ಬೇಕು. ಯಾಕೆ ನಾನು ನಿಮಗೆ ಸುಧಾ ಮೂರ್ತಿ ಅಮ್ಮ ಅವ್ರದನ್ನ ಹೇಳಾಕತ್ತೀನಿ ಸ್ಟೋರಿ ಬುಕ್ಸ್ ಓದಾಕ ಅಂತಂದ್ರೆ, ಫಸ್ಟ್ ಥಿಂಗ್ ಅವ್ರದ್ದು ಲ್ಯಾಂಗ್ವೇಜ್ ವೆರಿ ಈಸಿ ಅನ್ನೋದಕ್ಕಿಂತ
ಅಂಡರ್ಸ್ಟ್ಯಾಂಡಿಂಗ್ ಐತ್ರಿ ಲ್ಯಾಂಗ್ವೇಜ್. ಸಪೋಸ್ ನೀವು ಒಂದೇನೋ ಸೆಂಟೆನ್ಸ್ನಾಗ ಒಂದು ವರ್ಡ್ ಬರ್ತಾರ, ಅದು ನಿಮ್ಗೆ ಅರ್ಥ ಆಗಲಿಲ್ಲ ಅಂತ ತಿಳ್ಕೊರಿ. ನಿಮ್ಮ ಹಿಂದಿನ ಸಿಚುವೇಶನ ಮುಂದಿನ ಸಿಚುವೇಶನ ನಿಮ್ಗೆ ಅರ್ಥ ಮಾಡಿಕೊಂಡು ಆ ವರ್ಡ್ದ ಮೀನಿಂಗ್ ಏನು ಅನ್ನೋದು ನಿಮ್ಗೆ ಗುರ್ತಾಗ್ಬಿಡ್ತೈತ್ರಿ. ಈ ಥರ ಸ್ಟೋರಿ ಬುಕ್ ಐತ್ರಿ ಅಮ್ಮನವ್ರದ್ದು. ಸೊ ಇಂಗ್ಲೀಷ್ ಸ್ಟೋರಿ ಬುಕ್ಸನ್ನ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಅದರಿಂದ ನೀವು ಟೈಮರ್ ಹಚ್ಚಿ ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಯಾವಾಗಲೂ ಫ್ರೀ ಇದ್ದಾಗ ಮೊಬೈಲನ್ನು ಸ್ಕ್ರೋಲ್ ಮಾಡೋದ್ರಕ್ಕಿಂತ ನೀವು ಇಂಗ್ಲೀಷ್ ಸ್ಟೋರಿ ಬುಕ್ಸನ್ನು ಓದೋದ್ರಿಂದ ಭಾಳ ಅಂದ್ರೆ ಭಾಳ ಹ್ಯುಮಂಗಸ್ ನಿಮಗೆ ಚೇಂಜ್ ನಿಮ್ಗೆ ನೋಟಿಸ್ ಆಗ್ತೈತ್ರಿ ನಿಮ್ದು ಮಾರ್ಕ್ಸ್ ಒಳಗನ. ಮತ್ತು ನೀವು ಇಂಗ್ಲೀಷ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದ್ರೊಳಗೆ, ಈ ಎಕ್ಸಾಮನ್ನು ಡೀಲ್ ಮಾಡೋದ್ರೊಳಗೆ. ನೋಡ್ರಿ, ನಾನು ನಿಮಗೆ ಇಲ್ಲೇ ಒಂದು ಹೇಳ್ತೀನಿ. ಇಲ್ಲೇ ರೀಡಿಂಗ್ ಕಾಂಪ್ರಿಹೆನ್ಷನ್ ಹೇಳಿದ್ನಿ ರೀ, 9 to 10 ಮಾರ್ಕ್ಸ್. ಕ್ಲೋಸ್ ಟೆಸ್ಟ್, ಇದನ್ನು ರೀಡ್ ಮಾಡಿನ ನೀವು ಬರೀಬೇಕ್ರಿ. ಅಲ್ಲಿ ಯಾವ ಟೈಪ್ ಆಫ್ ಟೋನ್ ಏನೈತಿ, ಅದು ಪ್ಯಾರಾದ ಸರ್ಕ್ಯಾಸ್ಟಿಕ್ ಐತೋ, ಮೋಟಿವೇಶ್ನಲ್ ಐತೋ, ಇನ್ಫಾರ್ಮೇಷನ್ ಐತೋ ಟೋನು, ಆ ಥರದ್ದನ್ನು ನೀವು ಓದಿನ ಗುರ್ತಾಗ್ತೈತ್ರಿ. ಕ್ಲೋಸ್ ಟೆಸ್ಟ್ ಆ ಟೈಪ್ ಆಫ್ನ ಫಿಲ್ಲರ್ಸ್ ಬಿಟ್ಟಿರ್ತಾರೆ ರೀ ಅವ್ರು ನಿಮಗೆ. ಪ್ಯಾರಾಜಂಬಲ್ ಇದನ್ನು ರೀಡಿಂಗ್ ಮಾಡಿದ್ರೇ ಬರ್ತೈತ್ರಿ. ಸೆಂಟೆನ್ಸ್ ರೀಅರೇಂಜ್ಮೆಂಟ್, ಎರರ್ ಡಿಟೆಕ್ಷನ್, ಇದು ಎಲ್ಲ ನಿಮಗೆ ಬರೋದು ರೀಡಿಂಗಿಂದನ ರೀ. ನಾನು ನಿಮ್ಗೆ ರೀಡಿಂಗಿಂದ ಬರುವಂಥ ನೋಡ್ರಿ, ನಿಮಗೆ 9 to 10, ಇಲ್ಲಿ 5 + 5 10, 10 10 20 ಮತ್ತು ಇದು ಒಂದು 5 to 6 ಮಾರ್ಕ್ಸ್. ಇದೊಂದು 5 ಮಾರ್ಕ್ಸ್ ಹೇಳ್ರಿ. 30 ಮಾರ್ಕ್ಸಿಂದ ನಾನು ನಿಮಗೆ ಹೇಳಕತ್ತಿದ್ದೆ ಅಂದ್ರೆ 20 to 26 30 ಮಾರ್ಕ್ಸಿಂದ ಎಕ್ಸಾಮ್ ಇತ್ತಂದ್ರೆ ನಿಮಗೆ 20 to 23 ಮಾರ್ಕ್ಸಿಂದು ನಿಮಗೆ ರೀಡಿಂಗ್ ಬೇಸ್ಡ್ನ ಕ್ವಶನ್ಸ್ ಇರ್ತಾವ್ರಿ. ಈ ಮಿಸ್ಸ್ಪೆಲ್ಟ್, ಫಿಲ್ಲರ್ಸ್, ಫ್ರೇಸ್ ರಿಪ್ಲೇಸ್ಮೆಂಟ್, ಇವೆಲ್ಲ ಮ್ಯಾಕ್ಸಿಮಮ್ ನಿಮಗೆ 6 to 7 ಮಾರ್ಕ್ಸಿಗೆ ಇರ್ತಾವೆ. ಸೊ ನಾನು ನಿಮ್ಗೆ ಇದೆಲ್ಲ ಸೇರಿಸಿ ಮತ್ತು ಇನ್ನೊಂದು ಹೇಳ್ತೀನಿ ರೀ, ಇದೆಲ್ಲ ಸೇರಿಸಿದ್ರೆ ನಿಮಗೆ 30 ಮಾರ್ಕ್ಸ್ ಆಗೋದಿಲ್ಲ. ನಾನು ಈ ನಿನ್ನೆ ಇವತ್ತು ಬರುವಂಥ ಎಕ್ಸಾಮ್ಸಿಗೆ ಬಂದಂಥ ಎಲ್ಲ ಟಾಪಿಕ್ಸ್ ಮತ್ತು ಆ ಮಾರ್ಕ್ಸದ ವೇಟೇಜನ್ನು ನಾನು ನಿಮಗೆ ಈ ಚಾನಲ್ ಒಳಗೆ ಅಂದ್ರೆ ಈ ವಿಡಿಯೋ ಒಳಗೆ ತೋರ್ಸಕತ್ತೀನಿ ರೀ. ಅಂದರೆ ಏನು ಹೇಳಕತ್ತೀನಿ ಅಂದ್ರೆ, ನಾನು ನಿಮಗೆ ನಿನ್ನೆ ಮತ್ತು ಇವತ್ತು ಎಕ್ಸಾಮ್ಸ್ ಬರ್ದಾರಲ್ರಿ, ಬರ್ದವ್ರದ್ದು ಟಾಪಿಕ್ ಮತ್ತು ಆ ಟಾಪಿಕದ ವೇಟೇಜ್ ಆಫ್ ಮಾರ್ಕ್ಸ್ ನಾನು ನಿಮಗೆ ಹೇಳಕತ್ತೀನಿ. ಓಕೆ, ಇದನ್ನೆಲ್ಲ ನೀವು ವಿದಿನ್ 20 minutes ಒಳಗೆ ನೀವು ಸಾಲ್ವ್ ಮಾಡ್ಬೇಕ್ರಿ. ಅದನ್ನು ನಾನು ನಿಮಗೆ ಹೇಳಕತ್ತೀನಿ. ನಾನು ನಿಮಗೆ ಈಗ ಇನ್ನೊಂದು ಹೇಳಿದ್ನಲ್ರಿ, ಈಗ ನೀವು ಫ್ರೀ ಟೈಮ್ ಇದ್ದಾಗ ನಿಮಗೆ ಈಗ ನೀವು ನಿಮ್ಮ ಟೈಮನ್ನು ಮೊಬೈಲ್ನಾಗ ಶಾರ್ಟ್ಸ್ ನೋಡೋದು ಅಥವಾ ಬೇರೆ ಟೈಮ್ ಪಾಸ್ ಮಾಡೋದು, ಚಿಟ್ಚಾಟ್ ಮಾಡೋದ್ರಕ್ಕಿಂತ ಈ ಥರ ನೀವು ಅಮ್ಮನವ್ರದ್ದು ಸುಧಾ ಮೂರ್ತಿ ಅವ್ರದ್ದು ಸ್ಟೋರಿ ಬುಕ್ಸನ್ನು ನೀವು ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಓಕೆ, ಇದು ಫಸ್ಟ್ ಸ್ಟೆಪ್ ಟು ಇಂಪ್ರೂವ್ ಆ್ಯಂಡ್ ಇನ್ಕ್ರೀಸ್ ದ ಅಟೆಂಪ್ಟ್ಸ್ ಆಫ್ ಯುವರ್ ಇಂಗ್ಲೀಷ್. ಓಕೆ, ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ಇಲ್ಲೇ ನಿಮ್ಗೆ ಮ್ಯಾಥ್ಸ್ ಒಳಗೆ ಸಿಂಪ್ಲಿಫಿಕೇಶನ್ 10 to 12 ಮಾರ್ಕ್ಸಿಂದ ಇರ್ತೈತೆ ರೀ. ಸಿಂಪ್ಲಿಫಿಕೇಶನ್ ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ನಿಮಗೆ ಟೇಬಲ್, ಸ್ಕ್ವೇರ್, ಕ್ಯೂಬ್, ಪರ್ಸೆಂಟೇಜ್ ಚಾರ್ಟ್, ಇನ್ನೂ ಸಾಕಷ್ಟು ಟೈಪ್ ಆಫ್ ಚಾರ್ಟ್ಸ್ ಅದಾವ್ರಿ. ಅವು ನೀವು ಚಾನಲ್ನ ಫಾಲೋ ಮಾಡ್ಕೊತ ಹೋದ್ರೆ ನಾನು ನಿಮಗೆ ಅದನ್ನ ಚಾನಲ್ನಾಗ ಹೇಳ್ಕೊತ ಹೋಗಾಕಿದ್ದೀನಿ ರೀ. ಈ ಥರದ ಟಾಪಿಕ್ಸ್ ಸಿಂಪ್ಲಿಫಿಕೇಶನ್ ಮತ್ತು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಇದರಿಂದ ನಿಮ್ಮ ಸಿಂಪ್ಲಿಫಿಕೇಶನ್ಯಾಗ ಮಾರ್ಕ್ಸ್ ಭಾಳ ಚಲೋ ಬರ್ತೈತಿ. ಈ ಸತಿ ಬಂದಂಥ ಒಂದು ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ ರೀ. ಸಿಂಪ್ಲಿಫಿಕೇಶನ್ಯಾಗ ಬಂದಂಥ ಒಂದು ಕ್ವೆಶನನ್ನು ನಾನು ನಿಮಗೆ ಹೇಳ್ತೀನಿ ನೋಡ್ರಿ. ಈಗ ಅಂದ್ರೆ ನೀವು ಒಂದು ಐಡಿಯಾ ತಗೋಬೋದು ನಿಮಗೆ ಯಾವ ಟೈಪ್ ಆಫ್ ಕ್ವಶನ್ಸ್ ಅಲ್ಲಿ ಬಂದಿರ್ತಾವು ಅಂತ. 10√5 + 8√5 ಅಪಾನ್ 9√5. ಆನ್ಸರ್ ಏನ್ರಿ? 10 + 8, 18√5 ಅಪಾನ್ 9√5. √5 ಕ್ಯಾನ್ಸಲ್, 9 1s 9 2s, ಆನ್ಸರ್ ಇಸ್ 2. ಎಸ್, ಇದು ಬಂದೈತ್ರಿ ಎಕ್ಸಾಮ್ನಾಗ. SBI ಕ್ಲರ್ಕ್ 2024 ಪ್ರಿಲಿಮ್ಸ್ ಎಕ್ಸಾಮ್ಸಿಗೆ ಇದು ಕ್ವೆಶನ್ ಬಂದೈತ್ರಿ. ನಾನು ನನ್ನ ಸೋರ್ಸಸ್ಸಿಂದ ಇದನ್ನು ನಿಮಗೆ ಹೇಳಕತ್ತೀನಿ ರೀ. ಸೊ ಇಷ್ಟು ಈಸಿನೂ ಇರ್ತೈತ್ರಿ ಮತ್ತು ಡೆಸಿಮಲ್, ಫ್ರ್ಯಾಕ್ಷನಲ್ ಅಡಿಷನ್, ಸಬ್ಸ್ಟ್ರಾಕ್ಷನ್ನೂ ಇರ್ತೈತಿ. ಸ್ವಲ್ಪ ಡಿಫಿಕಲ್ಟ್ನೂ ಇರ್ತೈತಿ. ನೀವು ಪ್ರಾಕ್ಟೀಸಿಂತ್ರನ ನೀವು ಇದನ್ನು ಗೆಲ್ಲಬಹುದು ರೀ. ನೆಕ್ಸ್ಟ್ ಮಿಸ್ಸಿಂಗ್ ಮತ್ತು ರಾಂಗ್ ನಂಬರ್ ಸೀರೀಸ್. ಇದ್ರೊಳಗೆ ನಿಮಗೆ ಹೆಂಗಿರ್ತೈತಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಸಪೋಸ್ ನಾನು ನಿಮಗೆ ಹೇಳ್ತೀನಿ ರೀ,
39, 45, 51, 57 ಡ್ಯಾಶ್ ಈ ಥರ ಇತ್ತು ನಿಮ್ಗೆ ರಾಂಗ್ ನಂಬರ್ ಸೀರೀಸ್. ಸಾರಿ, ಮಿಸ್ಸಿಂಗ್ ನಂಬರ್ ಸೀರೀಸ್ ಏನೈತ್ರಿ ಇದ್ರ ನಡ್ಬರ್ಕ್ ಡಿಫ್ರೆನ್ಸ್ 6 6 6. ನೆಕ್ಸ್ಟ್ ಬರೋದನು 6. ಏನು ಬರ್ತದ್ರಿ ಆನ್ಸರ 63. ಈ ಥರದ್ದಿತ್ತು ಅಂತಂದ್ರೆ ಮಿಸ್ಸಿಂಗ್ ನಂಬರ್ ಸೀರೀಸ್. ರಾಂಗ್ ನಂಬರ್ ಸೀರೀಸ್ ಅಂದ್ರೆ ಇದೇ ಥರ ಸೀರೀಸ್ ಕೊಟ್ಟಿರ್ತಾರ್ರಿ, ಬಟ್ ಫಿಲ್ ಇನ್ ದ ಅಂದ್ರೆ ಒಂದು ಸ್ಪೇಸ್ ಖಾಲಿ ಕೊಟ್ಟಿರಂಗಿಲ್ರಿ ಅವ್ರು. ರಾಂಗ್ ನಂಬರ್ ಸೀರೀಸ್ನು ಇದೇ ಥರ ಇರ್ತೈತ್ರಿ, ಸಿಮಿಲರ್ ಇರ್ತೈತಿ. ಈಗ ನಂಬರ್ ಸೀರೀಸ್ ಕೊಟ್ಟಿರ್ತಾರ, ಅದ್ರೊಳಗೆ ಯಾವ್ದು ರಾಂಗ್ ಐತಿ ಅನ್ನೋದನ್ನ ನೀವು ಹೇಳಬೇಕು. ಇದಕ್ಕೆ 5 ಮಾರ್ಕ್ಸ್ ರೀ. ಸಿಂಪ್ಲಿಫಿಕೇಶನ್ 10 to 12 ಮಾರ್ಕ್ಸ್. ಡಾಟಾ ಇಂಟರ್ಪ್ರಿಟೇಷನ್ ಜಾಸ್ತಿ ವೇಟೇಜ್ ಇದ್ದಂಥ ಟಾಪಿಕ್ ರೀ. ಇಲ್ಲಿ ನಿಮ್ಗೆ ಟೇಬಲ್ DI ಕೊಟ್ಟಿರ್ತಾರ್ರಿ. ಡಾಟಾ ಇಂಟರ್ಪ್ರಿಟೇಷನ್ ಅಂದ್ರೆ ಡಾಟಾ ಅಂದ್ರೆ ನಿಮಗೆ ಗೊತ್ತೈತ್ರಿ ಇನ್ಫಾರ್ಮೇಶನ್, ಎನಿ ಟೈಪ್ ಆಫ್ ಇನ್ಫಾರ್ಮೇಶನ್. ಇಂಟರ್ಪ್ರಿಟೇಷನ್ ಅಂದ್ರೆ ಆ ಇನ್ಫಾರ್ಮೇಶನ್ ಯಾವ ಥರ ಐತಿ ಅದ್ರ ಮೇಲೆ ಲೆಕ್ಕಗೊಳ್ರಿ. ಫಾರ್ ಎಕ್ಸಾಂಪಲ್ ಈಗ ABC ಇದು ಯಾವುದೋ ಡಿಫ್ರೆಂಟ್ ಟೈಪ್ ಆಫ್ ಸಿಟೀಸ್ ಇರ್ತಾವ. ಮೇಲ್ ಫಿಮೇಲ್ ಇರ್ತಾರೆ. ಎ ಸಿಟಿ ಒಳಗೆ ಮೇಲ್ 40 ಇರ್ತಾರ, ಇದ್ರೊಳಗೆ 30 ಇರ್ತಾರ, 60 ಇರ್ತಾರ, 10, 20, 40. ಕ್ವೆಶನ್ಸ್ ಹೆಂಗಿರ್ತಾವ್ರಿ? ಹೌ ಮಚ್ % ಈಸ್ ಎ ಲೆಸ್ ದೆನ್ ಬಿ ನಂಬರ್ ಆಫ್ ಪರ್ಸನ್ಸ್. ಈ ಥರ ಸಿಂಪಲ್ ಕ್ವೆಶನ್ಸ್ ಇರ್ತಾವ್ರಿ. ಇದು ಟೇಬಲ್ DI. ಲೈನ್ ಗ್ರಾಫ್ ಅಂದ್ರೆ ನಿಮಗೆ ಈ ಥರ ಲೈನ್ಸ್ ಇರ್ತೈತಿ, ಇದು ಈ ಥರ ಗ್ರಾಫ್ ಇರ್ತೈತಿ. ನಿಮಗೆ X ಆಕ್ಸಿಸ್ ಒಳಗೆ Y ಆಕ್ಸಿಸ್ ಒಳಗೆ ಕೆಲವೊಂದು ಇನ್ಫಾರ್ಮೇಶನ್ಸ್ ಕೊಟ್ಟಿರ್ತಾರ್ರಿ, ಅದ್ರ ಮೇಲೆ ನಿಮಗೆ ಕ್ವೆಶನ್ಸ್ ಇರ್ತಾವೆ. ಕ್ಯಾಸ್ಲೆಟ್ ಅಂದ್ರೆ ಹೆಂಗೆ ಸ್ಟೋರಿ ಬೇಸ್ಡ್ ಒಂದು ಮ್ಯಾಥಮೆಟಿಕಲ್ ಸ್ಟೋರಿ ಇರ್ತೈತ್ರಿ. ಅದ್ರೊಳಗೆ ಆ ಸ್ಟೋರಿ ಮೇಲೆ ನಿಮಗೆ ಕ್ವೆಶನ್ಸ್ ಇರ್ತಾವ್ರಿ. ಇವೆಲ್ಲಾನು ಅಂಡರ್ ಡಾಟಾ ಇಂಟರ್ಪ್ರಿಟೇಷನ್ ಒಳಗೆ ಬರ್ತೈತ್ರಿ. ನೀವು ನನ್ನ ಚಾನಲ್ನ ಫಾಲೋ ಮಾಡ್ಕೊಂತ ಹೋದ್ರಿ ಅಂದ್ರೆ ನಾನು ನಿಮಗೆ ಇವೆಲ್ಲದಕ್ಕೂ ಶಾರ್ಟ್ ಟ್ರಿಕ್ ಕಲಿಸ್ತೀನಿ ರೀ. ಬೋಟ್ ಆ್ಯಂಡ್ ರಿವರ್, ಪ್ರೊಬ್ಯಾಬಿಲಿಟಿ, ಟೈಮ್, ಸ್ಪೀಡ್ ಆ್ಯಂಡ್ ಡಿಸ್ಟೆನ್ಸ್, ಇನ್ನು ಹಲವಾರು ಟಾಪಿಕ್ಸ್ ಅರ್ಥಮೆಟಿಕ್ ಒಳಗೆ ಬರ್ತಿರ್ತಾವ್ರಿ. ಅದರ ಒಳಗೆ ಈ ಟಾಪಿಕ್ಸ್ದು ಎಕ್ಸಾಮ್ಸ್ನಾಗ ಈ ಟಾಪಿಕ್ಸ್ದು ಕ್ವೆಶನ್ಸ್ ಬಂದಿದ್ದು ರೀ ನಿನ್ನೆ ಮತ್ತು ಇವತ್ತ. ಓಕೆ, ನೆಕ್ಸ್ಟ್ ಈ ಟಾಪಿಕನ್ನು ಮ್ಯಾಥ್ಸ್ ಮತ್ತು ರೀಸನಿಂಗನ್ನು ನೀವು ಯಾವ ಥರ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಅದನ್ನು ಸ್ಟ್ರಾಂಗ್ ಮಾಡ್ಕೋಬೇಕಂದ್ರೆ ನೀವು ಏನು ಮಾಡಬೇಕು ಅನ್ನೋದನ್ನು ನಾವು ನಿಮ್ಗೆ ಈ ವಿಡಿಯೋ ಎಂಡ್ ಒಳಗೆ ನಾನು ನಿಮಗೆ ಹೇಳ್ತೀನಿ. ರೀಸನಿಂಗ್ನಾಗೂ ನಿಮ್ಗೆ 35 ಕ್ವೆಶನ್ಸ್ 20 ಮಿನಿಟ್ಸ್ ಒಳಗೆ ನೀವು ಸಾಲ್ವ್ ಮಾಡ್ಬೇಕು. ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್, ಸ್ಕ್ವೇರ್ ಇನ್ ನೋಟ್ 5 ಮಾರ್ಕ್ಸ್. ನೋಡ್ರಿ, ನಾನು ನಿಮಗೆ ಪ್ರೀವಿಯಸ್ ವಿಡಿಯೋ ಒಳಗೆ ನಾನು ನಿಮಗೆ ಹೇಳೀನಿ. ಈ ಟಾಪಿಕನ್ನು ನಾನು ನಿಮಗೆ ಹೇಳೀನಿ. ಎಕ್ಸಾಮ್ ನಿನ್ನೆ ಇವತ್ತಿತ್ತು, ಅದಕ್ಕಿಂತ ಮುಂಚೆನೇ ನಾನು ನಿಮಗೆ ಈ ಟಾಪಿಕ್ ಹೇಳೀನಿ. ಸಾಕಷ್ಟು ಟೈಪ್ ಆಫ್ ಪಜಲ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಐತ್ರಿ. ಎಲ್ಲ ಟೈಪ್ ಆಫ್ ಪಜಲ್ ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮತ್ತು ಎಲ್ಲರೂ ಯೂಶ್ವಲಿ ಹೆಂಗೆ ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಪ್ರಾಕ್ಟೀಸ್ ಇಂತ್ರನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಮಾರ್ಕ್ಸ್ ಬರ್ತೈತಿ ಅಂತ ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ನೀವು ಸಾಲ್ವ್ ಮಾಡ್ಕೋತ ಹೋದಂಗೆ ಪ್ರಾಕ್ಟೀಸ್ ಇಂತ್ರ ನಿಮಗೆ ಅದು ಪರ್ಫೆಕ್ಟ್ ಆಗ್ತೈತಿ ಅಂತ ಹೇಳ್ತಾರ್ರಿ. ಅದಂತೂ ಡೆಫಿನೆಟ್ಲಿ ಖರೆ ರೀ. ಬಟ್ ಅಟ್ ದ ಸೇಮ್ ಟೈಮ್ ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ಗೂ ಬೇಸಿಕ್ ಟರ್ಮಿನಾಲಜೀಸ್ ಇರ್ತಾವ್ರಿ. ಅದನ್ನೇ ನೀವು ಹೇಳಬೇಕು. ಅದು ನಿಮ್ದು ಕಾನ್ಸೆಪ್ಟ್ ಕ್ಲಿಯರ್ ಇತ್ತು ಅಂತಂದ್ರೆ ನಿಮಗೆ ಇದ್ರೊಳಗೆ ಡಿಫಿಕಲ್ಟಿ ಬರೋದನ್ನೇ ಇಲ್ರಿ. ನೀವು ನನ್ನ ಚಾನಲ್ನೆಲ್ಲ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರಿ ಅಂದ್ರೆ ನಾವು ನಿಮ್ಗೆ ಜಾಸ್ತಿ ನೆಕ್ಸ್ಟ್ ಬರುವಂಥ ವಿಡಿಯೋ ಒಳಗೆ ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟದ ಬೇಸಿಕ್ ಟರ್ಮಿನಾಲಜೀಸನ್ನು ನಾನು ನಿಮಗೆ ಹೇಳ್ತೀನಿ. ಪ್ಲೀಸ್ ನನ್ನ ಚಾನಲ್ಗೂ ಸ್ವಲ್ಪ ಫಾಲೋ ಮಾಡಿರಿ. ಅನ್ಸರ್ಟನ್ ಅಂದ್ರೆ ನಿಮಗೆ ಎಷ್ಟು ಜನ ಕುಂತಾರ ಆ ರೋ ಒಳಗೆ ಅನ್ನೋದ್ರ ಬಗ್ಗೆ ಒಂದು ಪಜಲ್ ಇರ್ತೈತಿ. ಫ್ಲ್ಯಾಟ್, ಫ್ಲೋರ್ ಬೇಸ್ಡ್, ಈ ಥರ ಫಸ್ಟ್ ಫ್ಲ್ಯಾಟ್, ಸೆಕೆಂಡ್ ಫ್ಲ್ಯಾಟ್, ಥರ್ಡ್ ಫ್ಲ್ಯಾಟ್, ಈ ಥರ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಇದು ಫ್ಲೋರ್ಸ್, 4 ಫ್ಲೋರ್ಸ್ A ಮತ್ತು B. ಇದು ಫ್ಲ್ಯಾಟ್. ಈ ಥರದ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇರ್ತೈತಿ ರೀ ನಿಮಗೆ. ಮಂತ್ ಬೇಸ್ಡ್ ಅಂದ್ರೆ ಜನವರಿ, ಫೆಬ್ರವರಿ, ಮಾರ್ಚ್, ಇದ್ರೊಳಗೆ ಯಾವ್ಯಾವ ಪರ್ಸನ್ ಯಾವ ಮಂತ್ ಒಳಗೆ ಸಿಟ್ಟಿಂಗ್ ಅರೇಂಜ್ಮೆಂಟ್, ಯಾವ ಮಂತ್ ಒಳಗೆ ಅವ್ರದ್ದು ಮೀಟಿಂಗ್ ಐತಿ, ಆ ಥರ ಟೈಪ್ ಆಫ್ ಕ್ವೆಶನ್ಸ್ ಇರ್ತಾವೆ ರೀ ಮಂತ್ ಬೇಸ್ಡ್. ಇದಕ್ಕೂ 5 ಮಾರ್ಕ್ಸ್. ಡೇ ಬೇಸ್ಡ್, ಮಂಡೇ, ಟ್ಯೂಸ್ಡೇ, ವೆನಸ್ಡೇ, ಥರ್ಸ್ಡೇ, ಈ ಥರ ವೀಕ್ಲಿ ತೊಗೊಂಡು ಡೇ ಬೇಸ್ಡ್ ಒಳಗೆ ಅವ್ರದ್ದು ಅರೇಂಜ್ಮೆಂಟ್ ಇರ್ತೈತಿ ರೀ. ಇವೆಲ್ಲ ಪಜಲ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಒಂದು ಪಜಲ್ ಬಂತಂದ್ರೆ 5 to 4 ಮಾರ್ಕ್ಸ್ ಎಲ್ಲೂ ಹೋಗಂಗಿಲ್ಲ ರೀ. ಮತ್ತು ವಿದಿನ್ 2 ಮಿನಿಟ್ಸ್ನಾಗ ಸಾಲ್ವ್ ಮಾಡೋದು ನಾನು ನಿಮಗೆ ಹೇಳ್ಕೊಡ್ತೀನಿ ರೀ.
ನೋಡ್ರಿ ನೀವು ಎವ್ರಿ ಪಜಲ್ 5 ಮಾರ್ಕ್ಸಿಂದನೇ ಐತಿ. ನೆಕ್ಸ್ಟ್ ಇದಾದ್ಮೇಲೆ ನಿಮಗೆ ಮಿಸ್ಲೇನಿಯಸ್ ಒಳಗೆ ಬರೋದು ವೆರಿ ಇಂಪಾರ್ಟೆಂಟ್, ಸ್ವಲ್ಪ ಹುಡುಗರಿಗೆ ಭಾಳ ಕಾಡುವಂಥ ಟಾಪಿಕ್ ಅಂದ್ರೆ ಸಿಲಾಕ್ಸ್. ಇದು ಮಂದಿಗೆ ಕಾಡ್ದೈತ್ರಿ. ನೀವು ನನ್ನ ಚಾನಲ್ ಫಾಲೋ ಮಾಡ್ಕೊಂಡು ಹೋದ್ರೆ ನಿಮಗೆ ಎಂದೂ ಕಾಡೋದಿಲ್ರಿ. ನಾನು ನಿಮಗೆ ಹಿಂಗೆ ಪರ್ಫೆಕ್ಟ್ ಮಾಡಿಸ್ತೀನಿ ರೀ ಈ ಟಾಪಿಕ್ನಾಗ. ಸಿಲಾಕ್ಸ್ ಇದು 5 to 6 ಮಾರ್ಕ್ಸಿಗೆ, 4 to 5 ಮಾರ್ಕ್ಸಿಗೆ ಇರ್ತೈತ್ರಿ. ಕೆಲವೊಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿರ್ತಾರ್ರಿ, ಅದಕ್ಕೆ ತಕ್ಕಂಥ ಕನ್ಕ್ಲೂಷನ್ ಕೊಟ್ಟಿರ್ತಾರ್ರಿ. ಅದ್ರೊಳಗೆ ಯಾವ ಕನ್ಕ್ಲೂಷನ್ ಟ್ರೂ ಆಗ್ತೈತಿ, ಯಾವ ಕನ್ಕ್ಲೂಷನ್ ಫಾಲ್ಸ್ ಆಗ್ತೈತಿ ಅನ್ನೋದನ್ನ ಹೇಳುವುದನ್ನ ಸಿಲಾಕ್ಸ್. ಇನ್ಇಕ್ವಾಲಿಟಿ ಅಂತಂದ್ರೆ ಈ ಥರ ನಿಮಗೆ ಸಿಂಬಾಲ್ಸ್ ಹಾಕಿ ಸಾಲ್ವ್ ಮಾಡೋದಕ್ಕೆ ನಾವು ಇನ್ಇಕ್ವಾಲಿಟಿ ಅಂತೀವಿ. ವರ್ಲ್ಡ್ ಕೋಡಿಂಗ್, ಚೈನೀಸ್ ಕೋಡಿಂಗ್ ಇದಕ್ಕೂ 3 to 5 ಮಾರ್ಕ್ಸ್ ವೇಟೇಜ್ ಇರ್ತೈತ್ರಿ. ಇದು ವೆರಿ ಎಫಿಷಿಯೆಂಟ್ಲಿ ವೆರಿ ಈಸಿ. ಇದರಂಥ ಈಸಿ ಟಾಪಿಕ್ನೇ ಯಾವುದೂ ಇಲ್ರಿ. ಈಗ ನಾನು ನಿಮಗೆ ಇದೇ ನಿನ್ನೆ ಮತ್ತು ಇವತ್ತಿನ ಶಿಫ್ಟ್ ಒಳಗೆ ಬಂದಂಥ ಒಂದು ಕ್ವೆಶನದ ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ನಾನು ನಿಮ್ಗೆ ವೆರಿ ಈಸಿ ಡೈರೆಕ್ಷನ್ ಡಿಸ್ಟೆನ್ಸ್ ಒಳಗೂ ನಿಮಗೆ ಭಾಳ ಈಸಿ ಟೈಪ್ ಆಫ್ ಕ್ವೆಶನ್ಸ್ ಇರ್ತಾವ್ರಿ. ಬರುವಂಥ ಕ್ಲಾಸಸ್ ಒಳಗೆ ನಾನು ನಿಮಗೆ ಅದನ್ನು ಹೇಳ್ತೀನಿ ರೀ. ನೋಡ್ರಿ ಈಗ ಹೇಳ್ತೀನಿ. ಎ ಈಸ್ ಫಾದರ್ ಆಫ್ ಬಿ, ಬಿ ಈಸ್ ಸನ್ ಆಫ್ ಸಿ ಅಂದ್ರೆ ಆಬ್ವಿಯಸ್ಲಿ ಎ ಮತ್ತು ಸಿ ಹಸ್ಬೆಂಡ್ ವೈಫ್ ಆದ್ರು. ಈ ಥರದ ಬ್ಲಡ್ ರಿಲೇಶನ್ಶಿಪ್ ಕ್ವೆಶನ್ಸ್ನು ಇರ್ತಾವ್ರಿ. ನಾನು ನಿಮ್ಗೀಗ ಹೇಳೋದು ಏನಂತಂದ್ರೆ ಇಂಗ್ಲೀಷ್, ಮ್ಯಾಥ್ಸ್ ಮತ್ತು ರೀಸನಿಂಗದ್ದು ಟಾಪಿಕ್ಸ್ ಯಾವುವು, ಅವಕ್ಕೆ ಎಷ್ಟು ವೇಟೇಜು ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಒಳಗೆ ಹೇಳಿದ್ದೀನಿ. ಇಂಗ್ಲೀಷ್ ಸಬ್ಜೆಕ್ಟದ್ದು ಸ್ಕೋರ್ ನೀವು ಅಟೆಂಪ್ಟ್ಸನ್ನು ಯಾವ ಥರ ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಹೇಳೀನಿ ರೀ. ಈಗ ನೆಕ್ಸ್ಟ್ ಬರುವಂಥ ವಿಡಿಯೋ ಒಳಗೆ ಹೌ ಟು ಪ್ರಿಪೇರ್ ಫಾರ್ ಬ್ಯಾಂಕ್ ಎಕ್ಸಾಮ್ ಮತ್ತು ಮ್ಯಾಥ್ಸ್ ಮತ್ತು ರೀಸನಿಂಗ್ ಟಾಪಿಕನ್ನು ನೀವು ಯಾವ ಥರ ಸ್ಟ್ರಾಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮಗೆ ಕಿವಿ ಮಾತನ್ನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಪ್ಲೀಸ್ ಇಷ್ಟು ಮಾಡ್ಬೇಕಂದ್ರೆ ನಾವು ಭಾಳ ಎಫರ್ಟ್ಸ್ ಹಾಕಿರ್ತೀವಿ ರೀ. ಚಾನಲ್ಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಮತ್ತು ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್ ಮಾಡಿರಿ. ಪ್ಲೀಸ್ 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 ಚಲೋ ಅಭ್ಯಾಸ ಮಾಡಿರಿ, ಬ್ಯಾಂಕರ್ ಆಗ್ರಿ. ಓಕೆ ಬಾಯ್, ಥ್ಯಾಂಕ್ ಯು.